Hi friends, welcome to Mr. and Mrs. YK Hub. ಸೊ ಇವತ್ತು ಏನ್ ಸ್ಪೆಷಲ್ ಅಂತಂದ್ರೆ ನಮ್ಮ ಮಿಸ್ಸಸ್ ಹೇಳ್ತಾರೆ ಏನ್ ಸ್ಪೆಷಲ್ ಅಂತ. ಇವತ್ತು ನನ್ನ ಮದುವೆಯಾಗಿ ಮೊದಲನೇ ವರ್ಷದ ಮೊದಲನೇ ಮಂಗಳಗೌರಿ. ಸೊ ಮಂಗಳಗೌರಿ ಏನ್ ಮಂಗಳಗೌರಿ ವ್ರತ. ವ್ರತ ಮಾಡ್ತಾರದು. ಸೊ ಆಕ್ಚುಲಿ ಹಿಂದೂ ಸಂಪ್ರದಾಯ ಪ್ರಕಾರ ಏನಿರೋದು ಅಂತಂದ್ರೆ ಆಷಾಢ ಕಳೆದ ಶ್ರಾವಣ ಮಾಸ ಬಂದ ತಕ್ಷಣ ಯಾವತ್ತು ಮೊದಲನೇ ಮಂಗಳವಾರ ದಿವಸ ಹೊಸ ದಂಪತಿಗಳು ಯಾರಿದ್ದಾರೆ ಸೊ ಅವರು ಇದು ಗೌರಿ ವ್ರತ ಮಾಡ್ತಾರೆ. ಸೊ ಕೆಲವೊಬ್ರು 1 ವರ್ಷ ಮಾಡ್ತಾರೆ, ಕೆಲವೊಬ್ರು 3 ವರ್ಷ 5 ವರ್ಷ, ಕೆಲವೊಬ್ರು 9 ವರ್ಷ ವರ್ಷ ಅವರ ಜೀವನ ಪೂರ್ತಿ ಗೌರಿ ವ್ರತ ಮಾಡ್ತಾರೆ. ಸೊ ಇಲ್ಲ 9 ವರ್ಷಕ್ಕೆ ಮಾಡ್ಬಿಟ್ಟು ಕೆಲವರು ಬಾಗಡ ಕೊಟ್ಟು ಮುಗಿಸ್ತಾರೆ. ಅದಾದ್ಮೇಲೆ ಮತ್ತೆ ಬೇಕು ಅಂದ್ರೆ ಅವ್ರು ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಆತರ ಒಟ್ಟು ಬಾಗಣ ಕೊಟ್ಟು ಮುಗಿಸ್ಬೇಕು. ಸೊ 9 ವರ್ಷಕ್ಕೆ ಯೂಶಲಿ ಬಾಗ್ನ ಕೊಟ್ಟು ಮುಗಿಸಿ ಸೊ ಅದಾದ್ಮೇಲೆ ಅವ್ರ ಪರಂಪರೆ ಏನಿದೆ, ಸಂಪ್ರದಾಯ ಏನಿದೆ, ಅದೇನು ಆಚಾರ ಇದೆ ಗೌರಿ ವ್ರತ ಮಾಡೋದು, ಸೊ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಇದು ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಏನಕ್ಕಪ್ಪ? ಮನೆಗೆ ಒಳ್ಳೇದಾಗ್ಲಿ, ಗಂಡನ ಆಯಸ್ಸು ಚೆನ್ನಾಗಿರ್ಲಿ ಅಂತ. ಸೊ ಏನಿದೆ ದಂಪತಿ ಜೀವನ ಏನಿದೆ ಸೊ ಅದು ಚೆನ್ನಾಗಿರ್ಲಿ ಅಂತ ಇರೋದೆ. ಸೊ ಅದ್ರದ್ದು ಸ್ಟೋರಿ ಸಹ ಇದೆ, ಏನಕ್ಕೆ ಗೌರಿ ವ್ರತ ಮಾಡ್ತಾರೆ ಅಂತ. ಗೌರಿ ವ್ರತ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಏನಕ್ಕಪ್ಪ? ದಂಪತಿ ಜೀವನ ಚೆನ್ನಾಗಿರ್ಲಿ, ಯಾವುದೇ ಕಷ್ಟಗಳು ಬರದೇ ಇರ್ಲಿ, ಒಳ್ಳೇದಾಗ್ಲಿ ಅಂತ ಮಾಡ್ತಾರೆ. ಮನೆಗೆ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತ ಮಾಡೋದು. ಸೊ ಅದು ಏನಕ್ಕೆ ಬಂತು ಗೌರಿ, ಏನಕ್ಕೆ ಸ್ಟೋರಿ ಬಂತು, ಏನಕ್ಕೆ ಪರಂಪರೆ ಏನಿದೆ, ವ್ರತ ಏನಿದೆ, ಏನಕ್ಕೆ ಮಾಡ್ತಾರೆ ಅಂತ ಸೊ ಮುಂದೆ ನಾವು ನೋಡಿದೆ. ಸೊ ಅದನ್ನ ಸ್ಟೋರಿ ನಾವು ಮಿಸ್ಸಸ್ ಓದ್ತಾರೆ. ಇವಾಗ ಪೂಜೆ ಎಲ್ಲ ರೆಡಿ ಮಾಡ್ತಾ ಇದೀನಿ. ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಓದ್ತೀನಿ. ಸೊ ಅದು ಸ್ಟೋರಿ ಓದ್ಬೇಕು, ಅದು ಏನಕ್ಕೆ ಬಂತು ಅಂತ. ಸೊ ಮುಂದೆ ಅದ್ರ ಭಾಗದಲ್ಲಿ ನೋಡಿದೆ ಏನಕ್ಕೆ ಅದು ಗೌರಿ ವ್ರತ ಮಾಡ್ತಾರೆ ಅಂತ. ಸೊ ನೋಡದ ಇವತ್ತು ಏನೇನೋ ಇದೆ ಅಂತ ಇವತ್ತಿನ ವ್ಲಾಗ್ ಅಲ್ಲಿ. ಸೊ ನಾನ್ ಮಲಗಿದ್ದು ಇನ್ನೊಂದು ನಮ್ದು ಇದೆ ಮೊದಲನೇ ಫಸ್ಟ್ ನಮ್ಮ ಮಿಸ್ಸಸ್ ಫಸ್ಟ್ ಮೊದಲನೇ ಗೌರಿ ವ್ರತ ಮಾಡ್ತಿರೋದು ಇದೇ ಫಸ್ಟ್ ವರ್ಷ. ಸೊ ನಾವು ಹೋದ ವರ್ಷ ಮದ್ವೆ ಆಗಿರೋದು, ಈ ವರ್ಷ ಫಸ್ಟ್ ಸಿಕ್ಕಿದೆ. ನಾನ್ ಮಲಗಿರೋದು 1 ಗಂಟೆಗೆ, ಪುನಃ 4:15 ಎದುರಿಸಿದಾರೆ. 4:15 ಮತ್ತೆ ಈಗ ಟೈಮ್ ಎಷ್ಟು? ಮೊಬೈಲ್ ಕೂಡ ಟೈಮ್ ಎಷ್ಟು? 4:45 ಕೂಡ ಮೊಬೈಲ್ ಕೂಡ ನಾನು ಮಲಗಿದ್ 12:30 ನಾನ್ ಮಲಗಿದ್ 12:30 ಎದ್ದಿದ್ 3 ಗಂಟೆಗೆ. 4:45 4:15 ಎದ್ದಿರೋದು. ಆಮೇಲೆ ನಾನ್ ಎದ್ದಿದ್ದು ಮಲಗಿದ್ದು 12:30 ಎದ್ದಿದ್ದು 3 ಗಂಟೆಗೆ. 11 ಗಂಟೆಗೆ ಹೋದಲ್ಲ ಎಲ್ಲಿ? ಮತ್ತೆ 11 ಗಂಟೆಗೆ ಹೋದಲ್ಲ ರೂಮ್ಗೆ ಹೊಲಿಕೋತೀನಿ. ಸರಿ ನೋಡದ ಬನ್ನ ಗೌರಿ ವ್ರತ ಹೆಂಗೆ ಮಾಡ್ತೀವಿ ಇವತ್ತು ಅಂತ ನೋಡಿ ಆಯ್ತಾ. ಇಲ್ಲಿ ನಮ್ಮ ಹೆಂಡತಿ ಮನೆ ಬಾಗ್ಲಿಗೆ ನೀರ್ ಹಾಕ್ತವ್ರೆ. ಸೊ ನಿನ್ನೆ ರಾತ್ರಿನೇ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದು. ಸೊ ಈಗ ಇನ್ನೊಂದ್ಸತಿ ನೀರ್ ಹಾಕಿ ಒರೆಸ್ತಾ ಇದ್ದಾರೆ. ಸೊ ಮದ್ವೆ ಆಗಿ ನಾನು ನೆಕ್ಸ್ಟ್ ಅವ್ರ ಮನೆಗೆ ಹೋದಾಗ ಫಸ್ಟ್ ಡೇ ಬಿಡಿಸಿದ್ಲು, ನನ್ನ ಮುಂದೆನೇ ಬಿಡಿಸಿದ್ಲು. 1-2 ಸತಿ ಮಿಸ್ಟೇಕ್ ಮಾಡಿದ್ಲು. ಸೊ ಅಲ್ಲೇನೆ ಮಿಸ್ಟೇಕ್ ಮಾಡಿದ್ದೆ, ನಾ ಹಂಗೆ ತಿದ್ಬಿಟ್ಬಿಡ್ಲು. ಆ ಕಡೆ ಚಿಕ್ಕದಾಗಿರ್ತೀಯ ದೊಡ್ಡದಾಗಿರ್ತೀಯಪ್ಪ? ಚಿಕ್ಕದಾಗಿರ್ತೀನಿ, ಮನೆ ಬಾಗ್ಲ ಜಾಗನೇ ಇಲ್ಲ, ಏನ್ ಮಾಡೋದು? ಸರಿ ಒಂಚೂರು ಚಿಕ್ಕದಾಗಿದೆ ಜಾಗ, ಅದರಿಂದ ಚಿಕ್ಕದಾಗಿ ರಂಗೋಲಿ ಇಡ್ತಾಳೆ. ಇನ್ ಕೇಸ್ ಯಾರ್ಯಾರು ಬೇರೆಯವ್ರು ಬಂತಂದ್ರೂ ಅದ್ರ ಮೇಲೆ ರಂಗೋಲಿ ಮೇಲೆ ತುಂಬ್ಕೊಂಡು ಹೋಗ್ಬೇಕು. ಸೊ ಅವಾಗ ಫೀಲ್ ಆಗುತ್ತೆ ರಂಗೋಲಿ ಬಿಡಿಸಿರೋರಿಗೆ ಅಲ್ವಪ್ಪ? ತುಂಬಾ ಫೀಲ್ ಆಗುತ್ತೆ. ಕಷ್ಟಪಟ್ಟು ಬಿಡಿಸಿರ್ತಾರೆ, ಇನ್ ಕೇಸ್ ಅದು ಯಾರು ತೋಳಿದ್ರೆ ಇಲ್ಲ ಅಲ್ಸೋಯ್ತು ಅಂತಂದ್ರೆ ಫೀಲ್ ಆಗುತ್ತೆ. ಅದಕ್ಕಿಂತ ಬೆಟರು ಚಿಕ್ಕದಾಗಿ ಬಿಡಿಸೋದೇ ಬೆಟರ್. ಬಿಡಿಸಿ ಅಷ್ಟೇ. ಬಾಕ್ಸು ನಾವು ಹಾಕೋತೀವಿ, ಬಾಕ್ಸು ಹಾಕಿ ಹಂಗ ಬನ್ನಿ, ನೀವೇ ಬಿಡಿಸ್ಬಿಡಿ. ಸ್ಟಾರ್ಟ್ ಮಾಡಿದೆಲ್ಲ ಕಂಪ್ಲೀಟ್ ಮಾಡು, ನೆಕ್ಸ್ಟ್ ಸತಿ ಬಿಡಿಸ್ತೀವಿ. ಸರಿ, ನಾಳೆ ಹಾಕ್ರ ಅಂತ ಬಿಡಿ. ದೀಪ ಥರನಾ? ನೈಸ್. ದೀಪಾವಳಿಗೂ ಬಿಡಿಸ್ಬೋದು ಇದೇ ಥರ ರಂಗೋಲಿ ದೊಡ್ಡದಾಗಿ. ನೋಡಿ ಎಷ್ಟೊಂದು ಮಿಸ್ಟೇಕ್ ಮಾಡ್ತಾವಲ್ಲ ಅಂತ. ಏನ್ ಮಾಡಿದೆ? ಇಲ್ಲಿ ನೋಡ, ಅದು ಜಾಗ ಇಲ್ಲ, ಏನ್ ಮಾಡೋದು ಇಲ್ಲಿ? ಅಲ್ಲ ಹಿಂಗೆ ಅವಾಗ್ಲೂ ಫಸ್ಟ್ ಟೈಮ್ ಅಷ್ಟೇ ಇದೇ ಥರ ಮ್ಯಾನೇಜ್ ಮಾಡ್ಬಿಟ್ಲು.
ಹಾ ಇಷ್ಟೇ ಕನ್ನೋದು. ಹಾ ನೆಕ್ಸ್ಟ್ ದೊಡ್ಡ ಗ್ರೌಂಡ್ ಇರೋ ಮನೆ ಮಾಡೋದ, ಅವಾಗ ಬಿಡಿಸ್ತೀನಿ ದಿನ ದಿನ ಈಗ. ಗ್ರೌಂಡ್ ಅಲ್ಲೇ ಬಿಡ್ಸೋ ಇನ್ನೂ ಬೆಟರ್ ಅಲ್ಲ. ಇದಕ್ಕೆ ನಾವು ಗ್ರೌಂಡ್ ಅಲ್ಲಿ ಬಿಡಿಸ್ತೀವಿ, ಇನ್ನೊಂದ್ ಸ್ವಲ್ಪ ಗೊತ್ತು ಚೆನ್ನಾಗಿ. ಟೈಮ್ ಹಿಡಿಯುತ್ತೆ. ಫಸ್ಟ್ ಮನೆ ದೇವ್ರದ್ದು ಏನಿದೆ ಅದನ್ನೆಲ್ಲ ಪೂಜೆ ಮಾಡಿ ದೀಪ ಹಚ್ಚಿ ಅದಾದ್ಮೇಲೆ ಅದ ನಂತರದಲ್ಲಿ ಸ್ಟಾರ್ಟ್ ಮಾಡೋದು. ಸೊ ನಮ್ದು ಒಂದು ಪುಟ್ಟಾಣಿ ದೇವರ ಮನೆ, ಚಿಕ್ಕ ಗೂಡು. ಚಿಕ್ಕದಾದ ಚೊಕ್ಕದಾದ ದೇವ್ರ ಮನೆ. ಹಾ ಅದೇ ಚಿಕ್ಕದಾದ ಚೊಕ್ಕದಾದ ದೇವರ ಮನೆ. ಸಿಗುತ್ತಾ ಹೈಟ್ ಸಿಗುತ್ತಾ? ನೀವ್ ಯಾರು? 6 ಅಡಿಗೆ 1 ಇಂಚ್ ಕಮ್ಮಿ. ಓಹೋ ಸಿಕ್ಸುತ್ತೆ. ಹೂ ಕೊಡ್ತೀನಿ, ನಂಗೆ ಹೂ ಮುಡಿಸ್ಬಿಡಿ. ಇದೆ ಅಲ್ಲಿ 2 ಇದೆ, ನೀಟಾಗಿ ಇದ್ರಲ್ಲಿ ಹೂವು ಇದು ಶಾವಂತಿಗೆ ಹೂವು ಒಂದೆರಡು ಸೈಡಿಗಿದೆ, ಒಂದೆರಡು ಒಂದು ದಾಸವಾಳ ಮಧ್ಯ ಇಡಿ. ಕಟ್ಟಿದ ಹೂವು ಎಲ್ಲಿದೆ? ಆಮೇಲೆ ಕಟ್ಟೋದು ಆಯ್ತು. ಇನ್ನು ಬಿಗರಿಗೆ ಸಾಕು. ಇವೆರಡು 15 ತಕ್ಕ ಮಾಡ್ತೀವಿ. ನಂಗ ಹಾಕೋಬೇಕಿ ಕಿವಿಗೆ ನೀವ್ ಇಟ್ಕೊಳ್ಬೇಕಪ್ಪ ಅದನ್ನ, ನಾನೆಲ್ಲ ಸಿಕ್ಸಕ್ಕಪ್ಪ ಬರ್ತೀನಿ. ಅಲ್ಲಿ ಶಾಂತಿ ವಾಕ್ತ ಅಲ್ಲಿಂದ ಬಿದ್ರಿ. ಚೆನ್ನಾಗಿದ್ದೀನಿ. ಓಹೋ ಕಾಣ್ಸಲ್ಲ. ಇದು ಹೊರಗಡೆ ಸಿಕ್ಸಕ್ಕಾಗಿ ಬಾಳೆಕಂದು ಈ ಜಾಗ ಇಲ್ಲ, ಸಿಕ್ಸಕ್ಕೆ ಜಾಗ ಇಲ್ಲ. ಹಿಂಗ್ ಮಾಡೋದು ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಇದು ಮಾಡ್ಕೋತಾರೆ. ಇದು ಒಂದು 6 ಇರ್ತೀನಿ ಇದು ಹೊರಗಡೆ. ಇದು ಚಿಕ್ಕ ಹೊತ್ಕೊಳ್ಳಿ ಪಾಟ್ ಇದೆ, ಯಾವುದೋ ಗಿಡ ಇಲ್ಲ, ಇದಕ್ಕೆ 6 ಬರೋದ. ಈ ಕಡೆ ಹಂಗೆ ಇನ್ನೊಂದು ಇದ್ರೆ ಆಗುತ್ತೆ. ಇನ್ನೊಂದು ಪಾಟ್ ಇದೆ ರೀ, ಅರೇಂಜ್ ಮಾಡ್ತೀನಿ ಅದಕ್ಕೆ. ಇಲ್ಲ ನೀರು ಇದಾಗಿದೆ. ಬಿಡದ ಪಾಟಲ್ಲಿ ಇದನ್ನ ಬಾಳೆಕಂದು ಸಿಕ್ಸ್ತಾ ಇದೀವಿ. ಐಡಿಯಾ ಚೆನ್ನಾಗಿದೆ ಒಂಥರ ಅಲ್ವಾ, ಡಿಫ್ರೆಂಟ್ ಆಗಿ. ಇಂಜಿನಿಯರ್ಸ್ ಮೈಂಡ್ ಇದು, ಇಂಜಿನಿಯರ್ಸ್ ಮೈಂಡು. ನೋಡಿ ಐಟೇ ಸಾಲಲ್ಲ, ಇಂಜಿನಿಯರ್ಸ್ ನೋಡೋಕಾಯ್ತು. ಕೊಡಪ್ಪ ಸಿಕ್ಸ್ತೀವಿ, ಅಷ್ಟೊಂದು ಕಷ್ಟಪಡೋದೇನು ಬೇಡ. ಹೈಟ್ಸ್ ಇನ್ನೂ ಹೈಟ್ ಬೇಕಾ ಸಾಕ? ಸಾಕು. ನೋಡು ಎಕ್ಸ್ಪೀರಿಯನ್ಸ್ ಆ್ಯಂಡ್ ದಿನ ಬಿಟ್ಟು ಏನ್ ಬಿಡೋದೇ ವರ್ಷಕ್ಕೊಂದ್ಸತಿ. ಅದನ್ನೇ ವರ್ಷಕ್ಕೊಂದ್ಸತಿ ಬಿಡೋದು. ಎಲ್ಲ ಆಮೇಲೆ ಡೈರಿ ಬಿಡ್ತಿದ್ದೆ, ಹಿಂಗೆ ಈ ಬಿಡಕ್ ಚಿಲ್ಲ ಇಲ್ವಲ್ಲ. ಇದಕ್ಕೆ ಎಷ್ಟು ದೊಡ್ಡ ಗ್ರೌಂಡ್ ಮುಂದ್ಗಡೆ ಗ್ರೌಂಡ್ ಇಲ್ಲ, ಮನೆ ಮಾಡಿಸ ಅವ್ರಿಗೆ ಅವರ ಮಸಿ. ಅದಕ್ಕಂದ್ರೆ ದಿನ ಗ್ರೌಂಡಲ್ಲಿ ಹೋಗ್ತೀವಿ ಅಂತ. ಸುಮ್ಮನೆ ಎರೆಕೊಳ್ಳಿಲ್ಲ, ಎರೆ ಕದ ಚೆಲ್ವು ಅಲ್ಲ ಬಾಳೆ. ಸೊ ನಮ್ಮ ಮಿಸ್ಸಸ್ ಅರ್ಶಿನ ಕುಂಕುಮ ಇಡೋದು ಮರ್ತೋಗಿದ್ದು ಸೈಡಿಗೆ. ಅರ್ಶಿನ ಕುಂಕುಮ ಅಲ್ಲ ಮತ್ತೆ ಬೇರೆ ಬರ್ತದೋ.
ಏನಪ್ಪ ಮಾಡ್ತಾ ಇದೀಯಾ? ಗಂಗೆ ಪೂಜೆ ಮಾಡ್ತಾ ಇದ್ದೆ. ಗಂಗೆ ಪೂಜೆ. ಒಳಗಡೆ ಕಳಸ ತಗೊಂಡು ಹೋಗಕ್ಕೆ ಕಳಸ ಇಡ್ಬೇಕಮ್ಮ. ಅದ್ದಿ ಗಂಗೆ ಪೂಜೆ ಮಾಡ್ತಾ ಇದಿ. ಹ್ಮ್ ಸೊ ಅವರ ಪದ್ಧತಿ ಏನಿದೆ ಅದು ಆಚರಣೆ ವಿಚಾರಣೆ ಏನಿದೆ ಅವ್ರು ಫಾಲೋ ಮಾಡಿ. ನಮ್ಮ ಮನೇಲಿ ಈ ಪದ್ಧತಿ ಇದೆ. ಪೂಜೆ ನಾವು ಪಡ್ಕೊಂಡ್ವಿ ಬಿಟ್ವಿ ಅಷ್ಟೇ. ಆಯ್ತು. ಅಲ್ಲ ಅವಾಗಲೇ ನದಿದಲ್ಲಿ ಕಟ್ಟಾಯ್ತು ಅದಕ್ಕೆ. ಅಲ್ಲ ನಾನು ಅಲ್ಲ ಅವಾಗಲೇ ಹೇಳೋದ್ ಬೇಡ. ಅಲ್ಲ ಆಂಟಿ ಬಂದಲ್ಲ ಒಬ್ರು ಅದಕ್ಕೆ ಫಾಲೋ ಮಾಡಿ. ನಮ್ಮಲ್ಲಿ ಈ ಪದ್ಧತಿ ಇದು ಅಂತ ಹೋಯ್ತು. ಒಂದು ಗಂಧದ ಕಡೆ ಒಂದ್ ಕಡೆ ಬಿತ್ತು ತೆಗೆ ಕಷ್ಟ. ಆಯ್ತು ಒಂದೇ ಕಡೆ ಆಯ್ತು, ಇಲ್ಲಿ ತೆಕ್ಕೊಡ್ತೀನಿ ಬಾ. ಸಿಕ್ತು ಬಾ. ನೋಡಿ ಈ ತರ ಕೆಲಸ ಮಾಡೋದು. ಮಾರ್ನಿಂಗ್ ಒಂದು ವಾಕ್ ಆಯ್ತಾ? ಸ್ಮಾಲ್ ವಾಕ್. ನಾವು ಇದೀವಿ ಇಂಜಿನಿಯರ್ಸ್, ಒಂದು ಸ್ವಲ್ಪ ಕೇಳಬೇಕು, ಐಡಿಯಾಸ್ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲೇ ಹೋದ್ರು ಶುಭ ಕಾರ್ಯಗಳಿಗೆ ಫಸ್ಟ್ ಗಂಗೆ ಪೂಜೆ ಮಾಡ್ತಾರೆ. ಸೊ ಗಂಗೆ ಬಂದು ಪರಿಶುದ್ಧತೆ ಸಂಕೇತ. ಇನ್ನೇನಂತಾರಪ್ಪ ಅದಕ್ಕೆ? ಸೊ ಗಂಗೆ ತಂದೆ ಮನೆಗೆ ಪ್ರೋಕ್ಷಣೆ ಮಾಡ್ತಂತ. ಸೊ ಮನೆ ಸಹ ಕಂಪ್ಲೀಟ್ ಪರಿಶುದ್ಧತೆ ಆಗುತ್ತೆ ಸಂಪೂರ್ಣವಾಗಿ. ಗಂಟೆನೇ ತಂದಿರ್ವಲ್ಲಪ್ಪ. ಗಂಟೆ ಇಲ್ಲ. ಬನ್ನಿ. ಸೊ ಹಿಂದಿನ ಕಾಲದಲ್ಲಿ ಅವಾಗ ಗಂಗೆ ಬಾವಿಯಿಂದ ತರೋರು, ಈಗ ಬಾವಿ ಇಲ್ಲ ಆದ್ರಿಂದ ಸೂರ್ಯನ ಪೂಜೆ ಮಾಡ್ತೀವಿ. ಸರಿ, ಸೂರ್ಯನ ಪೂಜೆನಾ? ಸರಿ ಮಾಡು. ಇನ್ನು ಸೂರ್ಯ ಉದಯ ಆಗಿಲ್ಲ, ಈಗ ಆಗ್ತಾ ಇದ್ದಾನೆ. ಸೊ ಆದ್ರಿಂದ ಈಗ ಎಲ್ಲಿ ನಲ್ಲಿ ಇದೆ ಮನೆ ಪಕ್ಕ ನಲ್ಲಿ ಎಲ್ಲಿರುತ್ತೆ ಅಲ್ಲೇನೆ ಪೂಜೆ ಮಾಡಿ ಗಂಗೆ ತರಬೇಕು. ಗಂಗೆ ಇಟ್ಕೊಂಡು ಸೊ ಎರಡಕ್ಕೂ ಬೇಕಾ? ಮತ್ತೆ ಇದು ಅದೇ ಅದು ಹಂಗೆ ಅದೊಳಗೆ ಇಟ್ಕೊಂಡು ಹಂಗು. ಓಕೆ, ಇದು ಇಲ್ಲೇ ಇದೀವಿ ಆನಂದ ತರ. ನಾನು ತಗೊಬರ್ತೀನಿ. ಪೂಜೆ ಐಟಮ್ಸ್ ಎಲ್ಲ ತರ್ತೀನಿ ತಗೊಂಡು. ಅದು ತುಂಬಾ ಆಮೇಲೆ ಉಳಿದೆಲ್ಲ ಬಾಳೆಹಣ್ಣೆಲ್ಲ ಸ್ವಲ್ಪ ಹೊತ್ತಿರ್ಲಿ. ಚಲೋ. ಗಂಗೆ ಹೋಗೋದ ಕೈಯಾರ ಬಿಡು. ಏನಾ ಗಂಗೆ ಹೋದಾಗ ಸಿಗಬೇಕಾ?